ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ನಾವು ಗೇರ್ ಬೀಜ ಮತ್ತು ಗೇರ್ ಹಣ್ಣನ್ನು ಬೇರ್ಪಡಿಸೋ ಯಂತ್ರದ ಬಗ್ಗೆ ಮಾತಾಡ್ಸೋಕ್ಕೆ ಅಂತ ಅಂದ್ಕೊಂಡು ಮಂಜುನಾಥ್ ಸರ್ ಅವರದ್ದು ಅಲ್ಲೇ ಆಫೀಸು ಪ್ರಯೋಗಶಾಲೆಯಲ್ಲಿ ಅಲ್ಲಿಗೆ ಹೋದಾಗ ನಮಗೆ ಅಲ್ಲೂ ಡ್ರೋನ್ ಕೂಡ ಕಾಣ್ತು. ಸಾಮಾನ್ಯವಾಗಿ ಇತ್ತೀಚೆಗಂತೂ ಕೃಷಿಯಲ್ಲಿ ಡ್ರೋನ್ ಬಳಕೆ ಜಾಸ್ತಿ ಆಗ್ತಾಯಿದೆ, ಬಳಕೆಯ ಬಗ್ಗೆ ಸಂಶೋಧನೆಗಳು ಕೂಡ ಜಾಸ್ತಿ ಆಗ್ತಾ ಇದ್ದಾವೆ. ನಾವು ಕೇಳಿದ್ವಿ ಪುತ್ತೂರಲ್ಲಿ ಗೇರ್ ಸಂಶೋಧನಾ ನಿರ್ದೇಶನಾಲಯದವರು ಗೇರ್ ಮರದಲ್ಲಿ ಡ್ರೋನ್ ಮೂಲಕ ಸಿಂಪಡಣೆ ಯಾವ ರೀತಿ ಮಾಡಬಹುದು ಅನ್ನೋದ್ರ ಬಗ್ಗೆ ಹಲವಾರು ಸಂಶೋಧನೆಗಳನ್ನು ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮತ್ತೆ ವಾಪಸ್ ಮಂಜುನಾಥ್ ಸರಿಗೆ ಅದೇ ಹೇಳಿದ್ವಿ, ಸರ್ ನೀವು ಒಂದು ಕಾರ್ಯಕ್ರಮ ಕೊಟ್ಟಿದ್ದೀರ ನಮಗೆ, ಇನ್ನು ಎರಡನೇ ಕಾರ್ಯಕ್ರಮವನ್ನು ಕೊಡಬೇಕು, ಡ್ರೋನ್ ಬಗ್ಗೆ ನಮಗೆ ಮಾಹಿತಿ ಕೊಡಿ ಅಂತ ಅಂದ್ಕೊಂಡು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಒಪ್ಕೊಂಡಿದ್ದಾರೆ. ಅದಕ್ಕಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರನ್ನು ಮಾತಾಡಿಸಿ ಗೇರಲ್ಲಿ ಡ್ರೋನನ್ನು ಯಾವ ರೀತಿ ಬಳಕೆ ಮಾಡಬಹುದು, ಯಾವುದಕ್ಕೋಸ್ಕರ ಬಳಕೆ ಮಾಡಬಹುದು, ಎಲ್ಲಿ ಬಳಕೆ ಮಾಡಬಹುದು, ಜೊತೆಗೆ ಒಟ್ಟಾರೆ ಈ ಡ್ರೋನು ಇದರಿಂದ ಹೇಗೆ ಬಳಕೆಗೆ ಬಂತು, ಎಲ್ಲಿ ಬಳಕೆಗೆ ಬಂತು, ಭಾರತದಲ್ಲಿ ಇದರ ಸ್ಥಿತಿಗತಿ ಹೇಗಿದೆ ಕೃಷಿಯಲ್ಲಿ ಮುಖ್ಯವಾಗಿ, ಡ್ರೋನನ್ನು ಯಾವ ರೈತರು ತಗೊಬಹುದಾ, ಹೇಗೆ ತಗೊಂಡ್ರೆ ರೈತರೇ ಹಾರಿಸೋದಕ್ಕೆ ಕಲಿಬಹುದಾ, ಹೇಗೆ ಕಲಿಯೋದಿದ್ದರೆ ಎಲ್ಲಿ ಕಲಿಬೇಕು, ಹೆಂಗೆ ಕಲಿಬೇಕು, ಡ್ರೋನ್ ತಗೊಂಡ್ರೆ ಅದನ್ನು ಎಲ್ಲ ನೋಡ್ಕೊಳ್ಳೋರು ಯಾರು, ಅವ್ರ ಉಸ್ತುವಾರಿಯಲ್ಲಿರುತ್ತೆ, ರೈತರು ಎಲ್ಲಿಗೆ ಹೋಗಿ ರಿಜಿಸ್ಟರ್ ಮಾಡಬೇಕು, ಎಲ್ಲಿ ಲೈಸೆನ್ಸ್ ತೊಗೊಬೇಕು, ಹೇಗೆ ಎಷ್ಟು ಖರ್ಚು ಬಿಡುತ್ತೆ, ಎಲ್ಲಿ ಹಾರಿಸಬಹುದು, ಎಲ್ಲಿ ಹಾರಿಸಬಾರ್ದು, ಒಟ್ಟಾರೆ ಈ ಎಲ್ಲ ಡ್ರೋನ್ ಬಗ್ಗೆ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಮಂಜುನಾಥ್ ಸರ್ ಅವ್ರನ್ನ ಕೇಳ್ಕೊಂಡು ಪಡ್ಕೊಂಡು ಬರೋಣ. ಈಗ ಗೇರು ಬೆಳೆಯಲ್ಲಿ ಚಾ ಸೊಳ್ಳೆ ಅಂತ ಹೇಳ್ತೀವಿ, ಟೀ ಮಸ್ಕಿಟೋ ಬಗ್, ಇದರ ಏನೋ ಒಂದು ಇನ್ಸಿಡೆಂಟಿಂದ ತುಂಬ ಈಲ್ಡ್ ಲಾಸ್ ಆಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ರೈತರು ನ್ಯಾಪ್ಸಾಕ್ ಸ್ಪ್ರೇಯರ್ ಆಗಿರ್ಬೋದು, ಟ್ರ್ಯಾಕ್ಟರ್ ಚಾಲಿತ ಸ್ಪ್ರೇಯರ್ ಆಗಿರ್ಬೋದು, ಅಥವಾ STP ಸ್ಪ್ರೇಯರ್ಸ್ ಆಗಿರ್ಬೋದು, ಹೀಗೆ ಹಲವಾರು ರೀತಿಯ ಟ್ರೆಡಿಷನಲ್ ಕನ್ವೆನ್ಷನಲ್ ಸ್ಪ್ರೇಯರ್ಸ್ನ ಬಳಸ್ತಾ ಇದ್ದಾರೆ. ಈ ಒಂದು ಗೇರು ಗಿಡಕ್ಕೆ ಔಷಧಿ ಸಿಂಪರಣೆಯನ್ನು ಮಾಡೋದು ಒಂದು ಚಾಲೆಂಜಿಂಗ್ ಟಾಸ್ಕ್ ಅಂತಲೇ ನಾವು ಹೇಳ್ಬೋದು. ಯಾಕೆ ಅಂದರೆ ಸುಮಾರು 20 ಫೀಟ್ ಹೈಟು ಮತ್ತು ಒಂದು 15 ಫೀಟು 15ರಿಂದ 20 ಫೀಟು ಅಂತಲೇ ಹೇಳ್ಬೋದು, ಅಷ್ಟು ನಮಗೆ ಕೆನೋಪಿ ಇರುತ್ತೆ. ಸೊ ಇಷ್ಟು ಕೆನೋಪಿ ಕವರ್ ಆಗೋವಂಗೆ ನಾವು ಕನ್ವೆನ್ಷನಲ್ ಸ್ಪ್ರೇಯರ್ಸ್ನಿಂದ ಮಾಡೋದು ತುಂಬ ಚಾಲೆಂಜಿಂಗ್ ಟಾಸ್ಕು. ಸೊ ಈಗ ಆಲ್ರೆಡಿ ಅವೈಲೇಬಲ್ ಸ್ಪ್ರೇಯರ್ಸ್, ನ್ಯಾಪ್ಸಾಕ್ ಸ್ಪ್ರೇಯರ್ ಆಗಿರ್ಬೋದು, STP ಸ್ಪ್ರೇಯರ್ಸ್ ಆಗಿರ್ಬೋದು, ಈ ಒಂದು ಟ್ರ್ಯಾಕ್ಟರ್ ಚಾಲಿತ ಸ್ಪ್ರೇಯರ್ಸ್ ಆಗಿರ್ಬೋದು, ಈ ಒಂದು ಸ್ಪ್ರೇಯರ್ಗಳಲ್ಲಿ ಒಂದು ಪ್ರಾಬ್ಲಮ್ಸ್ ಏನಿದೆ ಅಂತ ಅಂದರೆ, ಒಂದು ನಾನ್ ಯೂನಿಫಾರ್ಮಿಟಿ ಆಫ್ ಸ್ಪ್ರೇ, ಮತ್ತು ಏನೋ ಅಪ್ಲಿಕೇಶನ್ ರೇಟು ಜಾಸ್ತಿ ಇರುತ್ತೆ. ಅಂದರೆ ತುಂಬ ಒಂದು ಔಷಧಿ ಪ್ರಮಾಣ ಆಗಿರ್ಬೋದು, ಮತ್ತು ನೀರಿನ ಪ್ರಮಾಣ ಆಗಿರ್ಬೋದು, ಇನ್ಪುಟ್ ರಿಸೋರ್ಸಸ್ಸು ವಾಟರ್ ಆಗಿರ್ಬೋದು, ಕೆಮಿಕಲ್ ಆಗಿರ್ಬೋದು, ವೇಸ್ಟೇಜು ಜಾಸ್ತಿ ಆಗ್ತಾಯಿದೆ, ಮತ್ತು ಇದು ಶ್ರಮದಾಯಕವೂ ಕೂಡ. ಸೊ ಈ ಒಂದು ನಿಟ್ಟಿನಲ್ಲಿ ಗೇರು ಸಂಶೋಧನಾ ನಿರ್ದೇಶನಾಲಯದಿಂದ ನಾವು ಒಂದು ಡ್ರೋನ್ ಚಾಲಿತ ಸ್ಪ್ರೇ ಮಾಡಲಿಕ್ಕೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ನ ಡೆವಲಪ್ ಮಾಡಿದ್ದೇವೆ. ಸೊ ಈ ಡ್ರೋನ್ ಏನಕ್ಕೆ ಬೆಳೆಸಬೇಕು ನಾವು, ಯಾವ ಒಂದು ಉಪಯೋಗ ಏನಿದೆ ಡ್ರೋನ್ ಚಾಲಿತ ಸ್ಪ್ರೇಯರಲ್ಲಿ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಡ್ಲಿಕ್ಕೆ ಬಯಸ್ತೇನೆ. ಈ ಡ್ರೋನ್ ಒಂದು ಸಾಧನ ಅಷ್ಟೇ. ಈ ಡ್ರೋನಿಂದ ನೀವು ಔಷಧಿ ಸಿಂಪರಣೆ ಮಾಡ್ಬೋದು, ಫರ್ಟಿಲೈಸರ್ ಬ್ರಾಡ್ಕಾಸ್ಟ್ ಮಾಡ್ಬೋದು, ಸೀಡ್ ಬ್ರಾಡ್ಕಾಸ್ಟ್ ಮಾಡ್ಬೋದು, ಮತ್ತು ಬೇರೆ ಬೇರೆ ನಾನಾ ಥರದ ಡ್ರೋನ್ಗಳಿದ್ದಾವೆ. ಇದರಲ್ಲಿ ಇನ್ಸೆಕ್ಟ್ ಆ್ಯಂಡ್ ಡಿಸೀಸ್ ನಾವು ಐಡೆಂಟಿಫೈ ಮಾಡ್ಬೋದು, ಈಲ್ಡ್ ಎಸ್ಟಿಮೇಷನ್ ಮಾಡ್ಬೋದು. ಈ ಥರ ಸುಮಾರು ಬೇರೆ ಬೇರೆ ಡ್ರೋನ್ಗಳಲ್ಲಿ ನಾವು ಅದರಲ್ಲಿ ಕ್ಯಾಮ್ರಾನ ಮೌಂಟ್ ಮಾಡಿ ಬೇರೆ ಬೇರೆ ಆಪ್ರೇಷನ್ ಮಾಡಲಿಕ್ಕೆ ಬಳಸ್ಬೋದು. ಈ ಒಂದು ನಿಟ್ಟಿನಲ್ಲಿ ನಾವು ಸ್ಪೆಷಲಿ ಕ್ಯಾಶು ಆರ್ಚರ್ಡಿಗೆ ಸ್ಪ್ರೇ ಮಾಡಲಿಕ್ಕೆ ಔಷಧಿ ಸಿಂಪರಣೆ ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ ಸೂಕ್ಷ್ಮ ಪೋಷಕಾಂಶಗಳನ್ನ ಸಿಂಪರಣೆ ಮಾಡೋದಕ್ಕೆ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ನ ಡೆವಲಪ್ ಮಾಡಿದ್ದೀವಿ. ನಮ್ಮಲ್ಲಿರುವಂಥ ಡ್ರೋನು 10 ಲೀಟರ್ ಪೇಲೋಡ್ ಅಂತ ಹೇಳ್ತೀವಿ, 10 ಲೀಟರ್ ವೆಯ್ಟನ್ನು ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಹೊಂದಿದೆ. ಇದು ಒಂದು ಸೆಟ್ ಆಫ್ ಬ್ಯಾಟ್ರಿಯಿಂದ ಆಪ್ರೇಟ್ ಆಗುತ್ತೆ. ಒಂದು ಸಲ ನೀವು ಬ್ಯಾಟ್ರಿ ಚಾರ್ಜ್ ಮಾಡೋದಕ್ಕೆ ನಿಮಗೆ ಒಂದು 20 ನಿಮಿಷ ಟೈಮ್ ತೊಗೊಳುತ್ತೆ. ಒಂದು ಸೆಟ್ ಬ್ಯಾಟ್ರಿ ಚಾರ್ಜ್ ಮಾಡಿದ್ರೆ ನಿಮಗೆ ಅದು ವಿತ್ ಪೇಲೋಡು, ಅಂದರೆ ನೀವು 10 ಲೀಟ್ರ್ ಟ್ಯಾಂಕ್ನ ಫುಲ್ಲು ಭರ್ತಿ ಮಾಡಿದರೆ ನಿಮಗೆ 14ರಿಂದ 15 ನಿಮಿಷದವರೆಗೆ ಅದು ಹಾರಾಟ ಮಾಡುತ್ತೆ. ಅದಕ್ಕೆ ಫ್ಲೈಟ್ ಟೈಮ್ ಅಂತ ಹೇಳ್ತೇವೆ. ಸೊ ನೀವು ಈ ಒಂದು 15 ನಿಮಿಷದಲ್ಲಿ ನೀವು ಸುಮಾರು 2 ಎಕರೆವಷ್ಟು ನೀವು ತೋಟವನ್ನು ಸಿಂಪರಣೆ ಮಾಡ್ಬೋದು. ನಾವು ಡ್ರೋನ್ ಏನಕ್ಕೆ ಬಳಸಬೇಕು, ಕನ್ವೆನ್ಷನಲ್ ಸ್ಪ್ರೇಯರ್ಸಿಂದ ಯಾಕೆ ಬಳಸಬಾರ್ದು ಅಂತ ಕೇಳಿದ್ರೆ, ಈಗ ನಾನು ಆಗಲೇ ಹೇಳ್ದಂಗೆ ಇದರಲ್ಲಿ ಕಾರ್ಯಾಚರಣೆ ವೆಚ್ಚ ಕೂಡ ಜಾಸ್ತಿ ಆಗುತ್ತೆ. ಮತ್ತು ನಾವು ಎಷ್ಟೇ ಸಲ ನಾವು ರೈತ ಬಾಂಧವರಿಗೆ ಹೇಳಿದ್ರೂ ಕೂಡ, ಅಂದರೆ ಎಲ್ಲರೂ ಅಲ್ಲ, ಈಗ ಮೋಸ್ಟ್ ಆಫ್ ದಿ ಫಾರ್ಮರ್ಸು ಪ್ರೊಟೆಕ್ಷನ್ ಮೆಜರ್ಸ್ನ ತೊಗೊಳ್ಳೋದಿಲ್ಲ. ಸೊ ಈಗ ಕೈಗೆ ಹ್ಯಾಂಡ್ ಗ್ಲೌಸ್ ಹಾಕೋಬೇಕು, ಮುಖಕ್ಕೆ ಇದು ಮಾಸ್ಕ್ ಹಾಕೋಬೇಕು, ಗಾಗಲ್ಸ್ ಹಾಕೋಬೇಕು, ಮತ್ತು ಏಪ್ರಾನ್ ಹಾಕೋಬೇಕು,
ಔಷಧಿ ಸಿಂಪಡಣೆ ಮಾಡಬೇಕಾದ್ರೆ ಯಾವುದೇ ಥರದ, ಈಗ ನಾವು ಔಷಧಿ ಸಿಂಪಡಣೆ ಮಾಡಬೇಕಾದ್ರೆ ಗಾಳಿಯ ವೇಗ ಜಾಸ್ತಿ ಇರಬಾರ್ದು, ಮತ್ತು ಔಷಧಿ ಸಿಂಪಡಣೆ ಮಾಡಬೇಕಾದ್ರೆ ಯಾವುದೂ ನಾವು ಪ್ರೊಟೆಕ್ಷನ್ ಮೆಜರ್ಸ್ ತೊಗೊಳ್ಳಿಲ್ಲ ಅಂತಂದರೆ, ಅಂದರೆ PPE ಕಿಟ್ ಯೂಸ್ ಮಾಡಲಿಲ್ಲ ಅಂತಂದರೆ ಅದೇನಾಗುತ್ತೆ, ಚರ್ಮದ ಮುಖಾಂತರ ನಮ್ಮ ಸ್ಕಿನ್ನಿಗೆ, ಚರ್ಮದ ಮುಖಾಂತರ ನಮ್ಮ ಬಾಡಿ ಸೇರುತ್ತೆ, ಮತ್ತು ನಾವು ಉಸಿರಾಡೋ ಮುಖಾಂತರ ಕೆಮಿಕಲ್ಲು ನಮಗೆ ಬಾಡಿ ಸೇರುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಈ ಎಲ್ಲ ಅನಾನುಕೂಲಗಳನ್ನು ತಪ್ಪಿಸಲು ನಾವು ಡ್ರೋನ್ ಚಾಲಿತ ಸ್ಪ್ರೇಯರ್ನ ಉಪಯೋಗ ಮಾಡ್ಬೋದು. ಮತ್ತು ತುಂಬ ಎತ್ತರದ ಮರಗಳಿಗೆ ಈ ಕನ್ವೆನ್ಷನಲ್ ಸ್ಪ್ರೇಯರ್ಸಲ್ಲಿ ನಾವು ಸ್ಪ್ರೇ ಮಾಡೋದು ಕಷ್ಟ ಆಗುತ್ತೆ. ಈಗ ಗುಡ್ಡಗಾಡು ಪ್ರದೇಶಗಳಲ್ಲಿ ಅಥವಾ ಮತ್ತು ಟೆರೈನ್ಸ್ ಏನಿರುತ್ತಲ್ಲ, ಅಲ್ಲಿ ಸ್ಲೋಪ್ ಇರೋ ಜಾಗದಲ್ಲಿ ಇಲ್ಲೆಲ್ಲ ಟ್ರ್ಯಾಕ್ಟರ್ನ ಬಳಕೆ ಮಾಡೋದು ಕಷ್ಟ ಆಗುತ್ತೆ. ಮತ್ತು ಒಬ್ಬ ಮನುಷ್ಯ ಒಂದು 15 ಲೀಟ್ರ್ ಕ್ಯಾನ್ನ ಬೆನ್ನಿಗೆ ಹಾಕೊಂಡು ಸಿಂಪಡಣೆ ಮಾಡಬೇಕು ಅಂತಂದ್ರೂ ಅದು ಹೆಚ್ಚು ಶ್ರಮದಾಯಕ ಆಗುತ್ತೆ, ಅದು ತುಂಬ ಕಷ್ಟಕರ ಕೆಲಸ. ಸೊ ಈ ಒಂದು ನಿಟ್ಟಿನಲ್ಲಿ ಡ್ರೋನ್ ಚಾಲಿತ ಸ್ಪ್ರೇ ಒಂದು ವರದಾನ ಆಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ಡ್ರೋನ್ ಚಾಲಿತ ಸ್ಪ್ರೇಯರ್ ಉಪಯೋಗ ಮಾಡೋದ್ರಿಂದ ಒಂದು ನೀರಿನ ಪ್ರಮಾಣ ಕಡಿಮೆ ಮಾಡ್ಬೋದು, ಕೆಮಿಕಲ್ ಯೂಸೇಜ್ನ ಬಳಕೆಯ ಪ್ರಮಾಣ ಕಡಿಮೆ ಮಾಡ್ಬೋದು, ಮತ್ತು ಇದು ಎಫೆಕ್ಟಿವ್ ಆಗಿ ಸ್ಪ್ರೇ ಮಾಡ್ಬೋದು, ಯೂನಿಫಾರ್ಮ್ ಆಗಿ ಸ್ಪ್ರೇ ಆಗುತ್ತೆ, ಮತ್ತು ಫುಲ್ಲು ಎಲ್ಲ ಎಂಟೈರ್ ಕೆನೋಪಿ ಕವರ್ ಆಗುತ್ತೆ, ಮತ್ತು ಕಡಿಮೆ ಸಮಯದಲ್ಲಿ ಹೆಚ್ಚು ಏರಿಯಾ ಕವರ್ ಆಗುತ್ತೆ ನಿಮಗೆ. ಆಮೇಲೆ ಮತ್ತು ಆಪ್ರೇಟ್ರಿಗೆ ಎಕ್ಸ್ಪೋಜರ್ ಇರಲ್ಲ, ಕೆಮಿಕಲ್ ಜೊತೆ ಟಚ್ ಇರಲ್ಲ, ನೀವು ಒಂದು ಬದು ಅಥವಾ ಬಂಡ್ ಮೇಲೆ ನಿಂತ್ಕೊಂಡು ನೀವು ಅದನ್ನು ಆಪ್ರೇಟ್ ಮಾಡ್ಬೋದು. ಸೊ ನೀವು ಯಾವುದೇ ಒಂದು ರಿಪೋರ್ಟ್ಸ್ ನೋಡಿರ್ಬೋದು, ಬರೀ ಕೆಮಿಕಲ್ ಎಕ್ಸ್ಪೋಜರ್ ಆಗಿ ಸುಮಾರು ಜನ ಸಾಯ್ತಾ ಇದ್ದಾರೆ ಇವತ್ತು ವರ್ಲ್ಡಲ್ಲಿ. ಸೊ ಅದನ್ನೆಲ್ಲ ತಪ್ಪಿಸಲಿಕ್ಕೆ ನಾವು ಡ್ರೋನ್ ಚಾಲಿತ ಸ್ಪ್ರೇಯರ್ನ ಬಳಸ್ಬೋದು. ಫಾರ್ಮಿಲಿ ನರ್ಸರಿ, ರೋಗರಹಿತ ಪಣಿಯೂರು 1, 2, 4, 5 ತೇವಂ ಕಾಳು ಮೆಣಸು, ಅಧಿಕ ಇಳುವರಿಯ ಚಂದ್ರಗಿರಿ F1, ಹೇಮಾವತಿ, C/R, ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು, ಕ್ಯಾಡ್ಬರಿ F1 ಹೈಬ್ರಿಡ್ ಕೋಕೋ ಸಸಿಗಳು, ಕಸಿ ಜಾಯಿಕಾಯಿ, ಏಲಕ್ಕಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಬ್ಯಾರಿಕ್ಸ್ ಹಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ಸ್ ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಈಗ ಒಂದು ಉದಾಹರಣೆ ಹೇಳೋದಾದರೆ, ನಾವು ಗೇರು ಒಂದು 7 ವರ್ಷದ ಮರ ಮೇಲ್ಪಟ್ಟು ನಾವು ಸುಮಾರು ಒಂದು 3 ಲೀಟ್ರ್ ಸ್ಪ್ರೇಯನ್ನು ಕೊಡ್ತೇವೆ ಒಂದು ಮರಕ್ಕೆ. ಸೊ ಒಂದು 3 ಲೀಟ್ರ್ ಅಂದರೆ 1 ಎಕರೆಗೆ 70 ಮರ ಅಂದ್ಕೊಳ್ಳಿ, 210 ಲೀಟ್ರ್ ಸ್ಪ್ರೇಯನ್ನು ನಾವು ಸಿಂಪಡಣೆ ಮಾಡ್ತೇವೆ ಯಾವುದು ಕನ್ವೆನ್ಷನಲ್ ಸ್ಪ್ರೇಯರ್ಸಲ್ಲಿ. ಮತ್ತು ರೆಕಮೆಂಡೆಡ್ ಡೋಸೇಜ್ ಇನ್ಸೆಕ್ಟಿಸೈಡ್ನ ಯೂಸ್ ಮಾಡ್ತಾಯಿದ್ದೇವೆ. ಬಟ್ ಅದೇ ನೀವು ಡ್ರೋನ್ ಚಾಲಿತ ಸ್ಪ್ರೇಯರ್ ತೊಗೊಂಡ್ರೆ ನಿಮಗೆ
ನಾವು ಅಪ್ಲಿಕೇಶನ್ ರೇಟ್ನ ಸ್ಟ್ಯಾಂಡರ್ಡೈಸ್ ಮಾಡಿದ್ದೀವಿ. ಅದಕ್ಕೆ ಒಂದು ಸಪ್ರೇಟ್ ಮೆಥಡಾಲಜಿ ಇದೆ, ಪ್ರೋಟೋಕಾಲ್ ಇದೆ. ಅದನ್ನು ಮಾಡಿ ನಾವು ಎಲ್ಲ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಎಲ್ಲ ಪ್ಯಾರಾಮೀಟರ್ಸ್ನ ಆಪ್ಟಿಮೈಸ್ ಮಾಡಿದ್ದೇವೆ. ಅದರ ಪ್ರಕಾರ ನಾವು 1 ಎಕರೆಗೆ 25 ಲೀಟ್ರು ನೀರಿನ ಪ್ರಮಾಣ ಸಾಕು. ಮತ್ತು 50% ನಮಗೆ ಒಂದು ಕೆಮಿಕಲ್ ವೇಸ್ಟ್ ಆಗೋದನ್ನು ನಾವು ತಡೆಗಟ್ಬೋದು. ಮತ್ತು ಇದರಲ್ಲಿ ಯೂನಿಫಾರ್ಮ್ ಸ್ಪ್ರೇಯಿಂಗ್ ಇದೆ. ಮತ್ತು ನೀವು ಗುಡ್ಡಗಾಡು ಪ್ರದೇಶದಲ್ಲಿ ಎಲ್ಲಿ ಹ್ಯೂಮನ್ ಕೆನಾಟ್ ರೀಚ್, ಯಾವ ಪ್ಲೇಸಿಗೆ ಹೋಗೋಕ್ಕಾಗಲ್ಲ, ಆ ಒಂದು ಪ್ಲೇಸ್ ಕೂಡ ನಾವು ಇದರಲ್ಲಿ ಕವರ್ ಮಾಡ್ಬೋದು. ಮತ್ತು ಮರ ಎಷ್ಟೇ ಹೈಟಲ್ಲಿರಲಿ ಅದನ್ನು ಹೈಟು ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಮತ್ತು ಫ್ಲೈಟ್ ಸ್ಪೀಡು, ನಾವು ಡ್ರೋನ್ ಸ್ಪೀಡನ್ನ ನಾವು ಕಂಟ್ರೋಲ್ ಮಾಡ್ಬೋದು, ಸೆಟ್ ಮಾಡ್ಬೋದು. ಮತ್ತು ಅಪ್ಲಿಕೇಶನ್ ರೇಟ್ನ ಸೆಟ್ ಮಾಡ್ಬೋದು, ಪ್ರೆಷರ್ ವೇರಿಯೇಷನ್ ಮಾಡ್ಬೋದು. ಎಲ್ಲ ಥರ ಒಂದು ಸೆಟ್ಟಿಂಗ್ಸು ನಾವು ಗ್ರೌಂಡ್ ಕಂಟ್ರೋಲ್ ಸ್ಟೇಷನ್ ಅಂತ ಹೇಳ್ತೀವಿ, ಅದರಲ್ಲಿ ಇರುತ್ತೆ. ನೀವು ಬೇರೆ ಕಂಟ್ರೀಸ್ಗೆ ಹೋಲಿಕೆ ಮಾಡಿದ್ರೆ ಮಲೇಷ್ಯಾ ಆಗಿರ್ಬೋದು, ಕೊರಿಯಾ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಅಲ್ಲಿ ಕೃಷಿಗೆ ಒಂದು ಸುಮಾರು 25-30 ವರ್ಷಗಳಿಂದನೂ ಮುಂಚೆನೇ ಡ್ರೋನ್ನ ಬಳಕೆ ಮಾಡ್ತಾಯಿದ್ದಾರೆ. ಬಟ್ ನಮ್ಮ ಭಾರತ ದೇಶದಲ್ಲಿ 2021ರಲ್ಲಿ ಡ್ರೋನ್ ರೂಲ್ ಅಂತ ಬಂತು, ಡ್ರೋನ್ ಗೆಜೆಟ್ಟು ಪಬ್ಲಿಷ್ ಆಯಿತು. ಸೊ 2021ರಿಂದ ನಮಗೆ ಅನುಮತಿ ಸಿಕ್ಕಿದೆ ಕೃಷಿಯಲ್ಲಿ ಡ್ರೋನ್ ಬಳಕೆ ಮಾಡಲಿಕ್ಕೆ. ಸೊ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಈಗ ಸುಮಾರು ಎಲ್ಲ ಗೌರ್ಮೆಂಟ್ ಆರ್ಗನೈಸೇಷನ್ಸ್, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ICAR ಇನ್ಸ್ಟಿಟ್ಯೂಟ್ಸ್ ಆಗಿರ್ಬೋದು, ಸೆಂಟ್ರಲ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆಗಿರ್ಬೋದು, ಸ್ಟೇಟ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆಗಿರ್ಬೋದು, KVKಗಳಾಗಿರ್ಬೋದು, ಹೀಗೆ ಎಲ್ಲ ಸಂಸ್ಥೆಗಳಿಂದನೂ ಬೇರೆ ಬೇರೆ ಕ್ರಾಪಿಗೆ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿ ನಾವು ಈ ಒಂದು ಕ್ಯಾಶ್ಯೂಗೆ ನಾವು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ನ ಮಾಡಿದ್ದೇವೆ. ಈ ಡ್ರೋನು ಬೇರೆ ಬೇರೆ ಥರದಲ್ಲಿದ್ದಾವೆ. ಸೊ ಈಗ ಡ್ರೋನ್ ರೂಲ್ ಪ್ರಕಾರ ನ್ಯಾನೋ ಡ್ರೋನ್ಸ್ ಇದೆ, ಅದ್ರ ವೆಯ್ಟ್ ಪ್ರಕಾರ ಅದರ ಬೇರೆ ಬೇರೆ ವರ್ಗೀಕರಣ ಮಾಡಲಾಗಿದೆ. ಒಂದು ನ್ಯಾನೋ ಡ್ರೋನ್ ಅಂತ ಇದೆ, ಮೈಕ್ರೋ ಡ್ರೋನ್ ಅಂತ ಇದೆ, ಸ್ಮಾಲ್ ಕ್ಯಾಟಗರಿ ಡ್ರೋನ್ ಇದ್ದಾವೆ, ಮೀಡಿಯಮ್ ಕ್ಯಾಟಗರಿ ಡ್ರೋನ್ ಇದ್ದಾವೆ, ದೆನ್ ಲಾರ್ಜ್ ಕೆಪಾಸಿಟಿ ಡ್ರೋನ್ಸ್ ಇದ್ದಾವೆ. ಈಗ ನಮ್ಮಲ್ಲಿ ನಾವು ಬಳಕೆ ಮಾಡ್ತಾ ಇರೋದು 25 kg ತೂಕ, 24.9 kg ಇರುವ ಡ್ರೋನು. ಇದು ಒಂದು ಸ್ಮಾಲ್ ಕ್ಯಾಟಗರಿ ಡ್ರೋನ್ಸ್ಗೆ ಅದರ ಅಂಡರಲ್ಲಿ ಬರುತ್ತೆ. ಸೊ ಯಾರೇ ಒಬ್ಬರು ಒಂದು ಡ್ರೋನ್ನ ನಾವು ಆಪ್ರೇಟ್ ಮಾಡಬೇಕಂತಂದರೆ ಅದಕ್ಕೆ ಪೈಲಟ್ ಲೈಸೆನ್ಸನ್ನು ತೊಗೋಬೇಕು ನಾವು. ಸೊ ಇದು ಲೀಗಲಿ ನೀವು ಫ್ಲೈ ಮಾಡಬೇಕು ಅಗ್ರಿಕಲ್ಚರ್ ಡ್ರೋನ್ನ, ಸ್ಮಾಲ್ ಕ್ಯಾಟಗರಿ ಡ್ರೋನ್ನ ಅಂತಂದರೆ ನೀವು ಒಂದು ಲೈಸೆನ್ಸ್ನ DGCA ಇಂದ ಅಪ್ರೂವ್ ಆಗಿರುವ, ಮಾನ್ಯತೆ ಪಡೆದಿರುವ ಟ್ರೈನಿಂಗ್ ಆರ್ಗನೈಸೇಷನಲ್ಲಿ, ಅದಕ್ಕೆ RPTO ಅಂತ ಹೇಳ್ತೇವೆ, ರಿಮೋಟ್ ಪೈಲಟ್ ಟ್ರೈನಿಂಗ್ ಆರ್ಗನೈಸೇಷನ್ ಅಂತ. ಸೊ ಈ ಒಂದು ಭಾರತದಾದ್ಯಂತ ಸುಮಾರು ಒಂದು 32 ಕಡೆ DGCA ಅಪ್ರೂವ್ಡ್ ಟ್ರೈನಿಂಗ್ ಸೆಂಟರ್ಸ್ ಇದ್ದಾವೆ. ಈ ಕರ್ನಾಟಕದಲ್ಲಾಗಿರ್ಬೋದು, ಚೆನ್ನೈಯಲ್ಲಾಗಿರ್ಬೋದು, ಆಂಧ್ರದಲ್ಲಾಗಿರ್ಬೋದು, ಡೆಲ್ಲಿಲಾಗಿರ್ಬೋದು, ಹರಿಯಾಣದಲ್ಲಾಗಿರ್ಬೋದು, ಹೀಗೆ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಎಲ್ಲ ಕಡೆ RPTO, DGCA ಐಡೆಂಟಿಫೈಡ್ ಅಥವಾ ಅಪ್ರೂವ್ಡ್ RPTO ಇದ್ದಾವೆ. ಅಲ್ಲಿ ನಿಮಗೆ 5 ದಿನಗಳ ತರಬೇತಿಯನ್ನು ಕೊಡ್ತಾರೆ. ಥಿಯರಿ ಕ್ಲಾಸ್ ಇರುತ್ತೆ, ಮತ್ತು 2 ದಿನ ನಿಮಗೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಹ್ಯಾಂಡ್ಸ್ ಆನ್ ಡ್ರೋನ್ ಫ್ಲೈಯಿಂಗ್ ಒಂದು ಕಲಿಸ್ಕೊಡ್ತಾರೆ. ಸೊ ಈ ಒಂದು ನೀವು ಟ್ರೈನಿಂಗ್ ಪೈಲಟ್ ಲೈಸೆನ್ಸ್ ಪಡೆದ ನಂತರ ನೀವು ಒಂದು ಡ್ರೋನ್ನ ಫ್ಲೈ ಮಾಡೋದಕ್ಕೆ ಎಲಿಜಿಬಲ್ ಆಗ್ತೀರಾ. ಇದು ಒಂದು. ಇನ್ನೊಂದು, ನೀವು ಯಾವುದೇ ಡ್ರೋನ್ ಖರೀದಿ ಮಾಡಿದ್ರೆ ಅದನ್ನು ರಿಜಿಸ್ಟ್ರೇಷನ್ ಮಾಡಬೇಕು. ಅದರಲ್ಲಿ UIN ಅಂತ ಹೇಳ್ತೀವಿ, ಯುನಿಕ್ ಐಡೆಂಟಿಫಿಕೇಷನ್ ನಂಬರ್ ಅಂತ. ಸೊ UIN ನಾವು DGCA, ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅನ್ನೋ ಒಂದು ಸಂಸ್ಥೆಯಲ್ಲಿ ನಾವು ಅದರಲ್ಲಿ ಒಂದು ವೆಬ್ಸೈಟ್ ಇದೆ, ಡಿಜಿಟಲ್ ಸ್ಕೈ ಪ್ಲ್ಯಾಟ್ಫಾರ್ಮ್ ಅಂತ. ಆ ಒಂದು ವೆಬ್ಸೈಟಲ್ಲಿ ನಾವು ನಮ್ಮ ಡ್ರೋನನ್ನು ರಿಜಿಸ್ಟರ್ ಮಾಡಬೇಕು. ಮತ್ತು ಯಾವುದೇ ಒಂದು ಡ್ರೋನು ನಾವು ಬಳಕೆ ಮಾಡ್ತಾ ಇರೋದು ಅದಕ್ಕೆ ಇನ್ಶೂರೆನ್ಸ್ ಕೂಡ ನಾವು ಪಡ್ಕೋಬೇಕಾಗ್ತದೆ. ಆ ಇನ್ಶೂರೆನ್ಸು ಡ್ರೋನ್ಗೂ ಇರುತ್ತೆ, ಮತ್ತು ಪೈಲಟ್ಗೂ ಇರುತ್ತೆ, ಕೋ-ಪೈಲಟ್ಗೂ ಇರುತ್ತೆ. ಸೊ ಆಮೇಲೆ ನಾವು ಯಾವುದೇ ಒಂದು ಇನ್ಸಿಡೆಂಟ್ ಆದರೂ ಕೂಡ ನಾವು ವಿತಿನ್ 72 hours, 78 ಗಂಟೆಗಳ ಒಳಗಡೆ ನಾವು ಅದನ್ನು DGCA ಡಿಜಿಟಲ್ ಸ್ಕೈ ಪ್ಲ್ಯಾಟ್ಫಾರ್ಮಲ್ಲಿ ನಾವು ಅದನ್ನು ಅಪ್ಲೋಡ್ ಮಾಡಬೇಕು. ಸೊ ಈ ಥರ ಇನ್ಸಿಡೆಂಟ್ ಆಗಿದೆ, ಯಾವ ಸ್ಪಾಟಲ್ಲಾಗಿದೆ, ಏನಕ್ಕಾಗಿ, ಯಾವಾಗಾಗಿದೆ, ಏನಾಗಿದೆ ಅನ್ನೋದೊಂದು ಮಾಹಿತಿಯನ್ನು ನಾವು ಅದರಲ್ಲಿ ಕೊಡಬೇಕಾಗುತ್ತೆ. ಮತ್ತು ಇನ್ನೊಂದೇನಂತಂದರೆ, ಈಗ ಕೆಲವೊಂದು ಆಲ್ರೆಡಿ ಗೌರ್ಮೆಂಟ್ ಆಫ್ ಇಂಡಿಯಾ, ಭಾರತ ಸರ್ಕಾರದಿಂದ ಒಂದು ಮಾರ್ಗಸೂಚಿ ಇದೆ. ಬಿಫೋರ್ ಫ್ಲೈಯಿಂಗ್ ಏನು ಮಾಡಬೇಕು, ಪೋಸ್ಟ್ ಫ್ಲೈಯಿಂಗ್ ಏನು ಮಾಡಬೇಕು, ಡ್ಯೂರಿಂಗ್ ಫ್ಲೈಯಿಂಗ್ ಯಾವ ಥರ ನಾವು ಕ್ರಮಗಳನ್ನ ನಾವು ಕೈಗೊಳ್ಳಬೇಕು ಅಂತ. ಸೊ ನೀವು ಯಾವುದೇ ಒಂದು ಮತ್ತು ಎಲ್ಲಿ ಹೈ ಟೆನ್ಷನ್ ವೈರ್ ಹೋಗಿರುತ್ತೋ ಸೊ ಅಲ್ಲಿಂದ ಒಂದು 40 ಮೀಟರ್ ದೂರದಲ್ಲಿ ನೀವು ಡ್ರೋನ್ನ ಫ್ಲೈ ಮಾಡಬೇಕು. ಸೊ ಇಲ್ಲಾಂದರೆ ಏನಾಗುತ್ತೆ, ಒಂದು ಮ್ಯಾಗ್ನೆಟಿಕ್ ಇಂಟರ್ಫರೆನ್ಸ್ ಇದಕ್ಕೆ ಕ್ರಿಯೇಟ್ ಆಗುತ್ತೆ. ಸೊ ಬಿಟ್ವೀನ್ ಹೈ ಟೆನ್ಷನ್ ಲೈನ್ ಮತ್ತು ಒಂದು ಡ್ರೋನ್ನಲ್ಲಿ, ಆವಾಗ ಸಿಗ್ನಲ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಇನ್ನೊಂದಂದರೆ ಒಂದು ವಾಟರ್ ಬಾಡೀಸ್, ನಿಯರ್ ದ ವಾಟರ್ ಬಾಡೀಸ್ ಏನಿರುತ್ತೆ, ನಮಗೆ ಕೆರೆ ಕಟ್ಟೆಗಳಾಗಿರ್ಬೋದು, ಬಾವಿಗಳಾಗಿರ್ಬೋದು, ಚಾನಲ್ಗಳಾಗಿರ್ಬೋದು, ಇದರ ಹತ್ತಿರ ಸೊ ನಾವು ಫ್ಲೈ ಮಾಡಬಾರ್ದು. ಸುಮಾರು ಒಂದು 100 ಮೀಟ್ರ್ ಅಂತರ ಕಾಯ್ದುಕೊಂಡು ನಾವು ಅದರಲ್ಲಿ ಸ್ಪ್ರೇ ಮಾಡಬೇಕು. ಮತ್ತು
ಇದು ನಾವು ಕ್ಯಾಶು ಆರ್ಚರ್ಡಲ್ಲಿ ನಾವು ಸ್ಪ್ರೇ ಮಾಡಬೇಕಾದ್ರೆ ಒಳಗಡೆ ಯಾವುದೇ ದನಕರುಗಳನ್ನ ಬಿಡಬಾರ್ದು, ನಾವು ಮನುಷ್ಯರು ಓಡಾಡಬಾರ್ದು. ಸೊ ಮತ್ತು ಈ ಥರ ಒಂದು ನಾವು ಒಂದು ಕೇರ್ನ ತಗೋಬೇಕು. ಇದರಲ್ಲಿ DGCA ಪ್ರಕಾರ ಒಂದು ಈ ಡಿಜಿಟಲ್ ಏರ್ ಮ್ಯಾಪ್ ಅಂತ ಇದೆ, ಡಿಜಿಟಲ್ ಸ್ಕೈದು. ಇಟ್ ಈಸ್ ಡೈನಮಿಕ್ ಇನ್ ನೇಚರ್, ಅದು ಚೇಂಜ್ ಆಗ್ತಾ ಇರುತ್ತೆ. ಸೊ ಅದರಲ್ಲಿ 3 ಝೋನ್ಸ್ ಇದೆ, ಒಂದು ಗ್ರೀನ್ ಝೋನ್, ಯೆಲ್ಲೋ ಝೋನ್ ಅಂತ, ರೆಡ್ ಝೋನ್ ಅಂತ. ಗ್ರೀನ್ ಝೋನಲ್ಲಿ ನೀವು ಯಾರ ಅನುಮತಿಯನ್ನು ತಗೊಳ್ಬೇಕಾಗಿಲ್ಲ, ನೀವು ಗ್ರೀನ್ ಝೋನಲ್ಲಿ ನೀವು ಡ್ರೋನ್ನ ಫ್ಲೈ ಮಾಡ್ಬೋದು. ಸೊ ಅದೇ ನೀವು ಯೆಲ್ಲೋ ಝೋನ್ ಆದರೆ ಅದರಲ್ಲಿ 2 ಥರ ಬರುತ್ತೆ, ಒಂದು ಇನ್ನರ್ ಯೆಲ್ಲೋ ಝೋನ್, ಒಂದು ಔಟರ್ ಯೆಲ್ಲೋ ಝೋನ್. ಸೊ ಆ ಯೆಲ್ಲೋ ಝೋನಲ್ಲಿ ಫ್ಲೈ ಮಾಡಬೇಕಂದ್ರೆ ನೀವು ಹೈಯೆಸ್ಟ್ ಕಾಂಪಿಟೆಂಟ್ ಅಥಾರಿಟಿ ಆಫ್ ದಿ ಡಿಸ್ಟ್ರಿಕ್ಟ್ ಲೈಕ್ SP ಸೂಪರ್ಡೆಂಟ್ ಆಫ್ ಪೊಲೀಸಿಂದ ನೀವು ಅವ್ರಿಗೆ ಇಂಟಿಮೇಷನ್ ಮಾಡಿ, ನಾವು ಈ ಥರ ಈ ದಿನದಲ್ಲಿ ನಾವು ಡ್ರೋನ್ ಫ್ಲೈ ಮಾಡ್ತಾಯಿದ್ದೀವಿ, ಈ ಜಾಗದಲ್ಲಿ ಮಾಡ್ತಾಯಿದ್ದೀವಿ, ಸೊ ನಮಗೆ ಅನುಮತಿ ಕೊಡಬೇಕಂತ ಆ ಅನುಮತಿ ತೊಗೊಂಡು ನೀವು ನಂತರ ಡ್ರೋನ್ ಫ್ಲೈನ ಮಾಡ್ಬೋದು. ಈಗ ರೆಡ್ ಝೋನ್ ಅಂದರೆ ಏರ್ಪೋರ್ಟ್ ಏರಿಯಾಗಳಾಗಿರ್ಬೋದು, ಇಂಪಾರ್ಟೆಂಟ್ ಗೌರ್ಮೆಂಟ್ ಬಿಲ್ಡಿಂಗ್ಸ್, ಆರ್ಗನೈಸೇಷನ್ಸ್ ಆಗಿರ್ಬೋದು, ಈ ಒಂದು ಮತ್ತು ಡಿಫೆನ್ಸು ಮತ್ತು ಪೊಲೀಸು, ಈ ಥರ ಎಲ್ಲೆಲ್ಲಿ ಮೇಯ್ನ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಇರ್ತವೆ ಅಲ್ಲಿ ಅದೆಲ್ಲ ಪ್ರೊಹಿಬಿಟೆಡ್ ಏರಿಯಾ. ಸೊ ಅಲ್ಲಿ ರಿಸ್ಟ್ರಿಕ್ಷನ್, ಸೊ ಅಲ್ಲಿ ನೀವು ಡ್ರೋನ್ನ ಫ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಸೊ ನೀವು ಡ್ರೋನ್ ಅಲ್ಲಿ ಫ್ಲೈ ಮಾಡಿದ್ರೆ ಅವರು ಆ್ಯಸ್ ಪರ್ ದಿ ರೂಲ್ ಆ್ಯಕ್ಷನ್ ತೊಗೋತಾರೆ. ಸೊ ಇದೊಂದು ಗಮನದಲ್ಲಿಟ್ಕೋಬೇಕು. ಸೊ ಈ ಡ್ರೋನ್ ಫ್ಲೈ ಮಾಡೋದ್ರಲ್ಲಿ ನಿಮಗೆ ಬೇರೆ ಬೇರೆ ಥರ ಇದೆ. ಒಂದು ಮ್ಯಾನ್ಯುಯಲ್ ಕಂಟ್ರೋಲ್ ಇದೆ, ಮ್ಯಾನ್ಯುಯಲಲ್ಲಿ ನೀವು ಆಪರೇಟ್ ಮಾಡ್ಬೋದು, ಅಥವಾ ಒಂದು ಆಟೋನಮಸ್ ಮೋಡ್ ಅಂತ ಇದೆ. ಅದರಲ್ಲಿ ಕಂಪ್ಲೀಟ್ಲಿ ನೀವು ಮ್ಯಾಪಿಂಗ್ ಮಾಡಿ, ಕೋಆರ್ಡಿನೇಟ್ಸ್ ಫೀಡ್ ಮಾಡಿ ನೀವು ಮ್ಯಾಪ್ ಅಪ್ಲೋಡ್ ಮಾಡಿದ್ರೆ ಸೊ ಅದೇ ತಾನಾಗೆ ಟೇಕ್ ಆಫ್ ಆಗಿ ಎಲ್ಲ ಸ್ಪ್ರೇಯಿಂಗ್ ಆಪ್ರೇಷನ್ ಮುಗಿಸ್ಕೊಂಡು ಮತ್ತೆ ಅಲ್ಲೇ ಬಂದು ಲ್ಯಾಂಡ್ ಆಗುತ್ತೆ. ಮತ್ತು ಈಗ ನಮ್ಮಲ್ಲಿ ಇರುವಂಥ ಡ್ರೋನಲ್ಲಿ ಸುಮಾರು ಸೇಫ್ಟಿ ಫೀಚರ್ಸ್ ಇದೆ. ಒಂದು ಹೇಳ್ಬೇಕಂದ್ರೆ ಟ್ಯಾಂಕ್ ಫೇಲ್ ಸೇಫ್ ಅಂತ ಹೇಳ್ತೀವಿ. ಅದು ಟ್ಯಾಂಕ್ ಎಲ್ಲೇ ಎಂಟಿ ಆದರೂ ನಾವು ಆಪ್ರೇಷನಲ್ಲಿದ್ದಾಗ ಅದು ಮತ್ತೆ ಟೇಕ್ ಆಫ್ ಆಗಿದ್ದ ಜಾಗಕ್ಕೆ ವಾಪಸ್ ಬಂದುಬಿಡುತ್ತೆ. ಮತ್ತು RC ಫೇಲ್ ಸೇಫ್ ಅಂತ ಹೇಳ್ತೀವಿ. ನಾವು ರಿಮೋಟ್ ಕಂಟ್ರೋಲ್ ಏನಿರುತ್ತಲ್ಲ ನಮ್ಮಲ್ಲಿ, ಅಲ್ಲಿಂದ ಏನೇ ರಿಮೋಟ್ಗೂ ಮತ್ತು ಗ್ರೌಂಡ್ ಕಂಟ್ರೋಲ್ ಸ್ಟೇಷನು ಮತ್ತು ಡ್ರೋನ್ ನಡುವೆ ಏನಾದರೂ ಬೈಂಡಿಂಗ್ ಅದು ಸಿಗ್ನಲ್ ಕಳ್ಕೊಂಡ್ರೆ ಮತ್ತೆ ಅದು ವಾಪಸ್ ಇದೇ ಜಾಗಕ್ಕೆ ಬರುತ್ತೆ. ಮತ್ತು ಬ್ಯಾಟ್ರಿ ಫೇಲ್ ಸೇಫ್ ಅಂತ ಹೇಳ್ತೀವಿ. ಸೊ ಸುಮಾರು ಈಗ ಒಂದು 500 ಮೀಟ್ರ್ ನಾವು ಡ್ರೋನ್ ಕಳಿಸಿರ್ತೇವೆ, ಅಲ್ಲಿ ಸ್ಪ್ರೇ ಮಾಡ್ತಾ ಇರುತ್ತೆ. ಆವಾಗೇನೋ ಬ್ಯಾಟ್ರಿ ಡೌನ್ ಆಯಿತು ಅಂತಂದರೆ ಅದು ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳುತ್ತೆ. ನಾನು ಎಲ್ಲಿಂದ ಟೇಕ್ ಆಫ್ ಆಗಿತ್ತು, ಎಷ್ಟು ಡಿಸ್ಟೆನ್ಸಲ್ಲಿದ್ದೀನಿ, ರಿಟರ್ನ್ ಹೋಗ್ಲಿಕ್ಕೆ ಎಷ್ಟು ನನಗೆ ಚಾರ್ಜ್ ಬೇಕು. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದು ನೀವು ಏನೇ ಕಮೆಂಟ್ ಕೊಟ್ಟರು ವರ್ಕ್ ಆಗೋಲ್ಲ, ಮತ್ತು ಅದು ತನ್ನ ಜಾಗಕ್ಕೆ ಅದು ಬಂದು ಲ್ಯಾಂಡ್ ಆಗುತ್ತೆ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ ಹಲವು ತಳಿಗಳ ಕಾಳುಮೆಣಸು, ಕಾಫಿ, ಜಾಯ್ಕಾಯಿ, ಏಲಕ್ಕಿ, ಕೋಕೋ ಸಸಿಗಳು, ಮಿಯಾಜಾಕಿ ಮಾವು, ಜಪಾನೀಸ್ ರೆಡ್ ಸೀಬೆ, ಸೀಡ್ಲೆಸ್ ಹಲಸು, ಮೆಕೆಡೇಮಿಯಾ ಕಸಿ ಮುಂತಾದ ವಿಶೇಷ ಗಿಡಗಳು, ಅಡಿಕೆ, ತೆಂಗು, ಬಟರ್ಫ್ರೂಟ್, ಸೇಬು, ಅಪ್ಪೇಮಿಡಿ ಇತ್ಯಾದಿ. ಶ್ರೀಗಂಧ, ಸಿಲ್ವರ್ ಓಕ್, ರಕ್ತಚಂದನ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ, ಶಿವಮೊಗ್ಗ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್ ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮೆರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್, ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ. ಮೇಘಾ ಆಗ್ರೋಟೆಕ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ.
ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಈಗ ಡ್ರೋನ್ ಕಾಸ್ಟ್ ಅಂತ ನೀವು ಕೇಳಿದ್ರೆ, ಡ್ರೋನ್ ಕಾಸ್ಟ್ ಬಂದ್ಬಿಟ್ಟು ನಿಮಗೆ 4 ಲಕ್ಷದಿಂದ ಈಗ 8.5 ಲಕ್ಷದವರೆಗೂ ಬರುತ್ತೆ. ಇಟ್ ಡಿಪೆಂಡ್ಸ್ ಆನ್ ದಿ ಕೆಪಾಸಿಟಿ ಆಫ್ ದಿ ಡ್ರೋನು ಮತ್ತು ಕಂಪನಿ ಆಫ್ ದಿ ಡ್ರೋನ್. ಸೊ ಈಗ ನಿಮಗೆ 4 ಲಕ್ಷಕ್ಕೂ ಸಿಗುತ್ತೆ, 6 ಲಕ್ಷಕ್ಕೂ ಸಿಗುತ್ತೆ, 8 ಲಕ್ಷಕ್ಕೂ ಸಿಗುತ್ತೆ. ಸೊ ಈಗ ಡ್ರೋನು ಬೇರೆ ಬೇರೆ ಕಂಪ್ನಿದು ಬೇರೆ ಬೇರೆ ಥರ ರೇಟ್ ಇರುತ್ತೆ. ಮತ್ತು ಇದು ಬ್ಯಾಟ್ರಿ ಆಪರೇಟೆಡ್ ಡ್ರೋನು. ಮತ್ತು ಇನ್ನೊಂದು ಹೈಬ್ರಿಡ್ ಡ್ರೋನ್ ಅಂತ ಇದೆ, ಅದು ಇಂಜಿನ್ ಆಪರೇಟೆಡ್, ಪೆಟ್ರೋಲ್ ಇಂಜಿನ್ ಆಪರೇಟೆಡ್, ಸ್ಟ್ಯಾಂಡ್ ಬೈ ಬ್ಯಾಟ್ರಿ ಇರುತ್ತೆ. ಆ ಡ್ರೋನು ಕೆಪಾಸಿಟಿ ನಿಮಗೆ ಇವನ್ 20 ಲೀಟ್ರ್ವರೆಗೂ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಸೊ ಅದರದ್ದು ರೇಟು ಬೇರೆಯೇ ಆಗುತ್ತೆ. ಇದು ಅಗ್ರಿಕಲ್ಚರಲ್ ಸ್ಪ್ರೇ ಡ್ರೋನು. ಇದು ಬಂದ್ಬಿಟ್ಟು 6 ಹೆಕ್ಸಾಕಾಪ್ಟರು. ಇದಕ್ಕೆ 6 ವಿಂಗ್ಸ್ ಇರುತ್ತೆ. ಸೊ 4 ಇದ್ದರೆ ಅದಕ್ಕೆ ಕ್ವಾಡ್ರಾಕಾಪ್ಟರ್ ಅಂತ ಹೇಳ್ತೀವಿ. ಸೊ ಇದು 6 ರೆಕ್ಕೆ ಇರೋದ್ರಿಂದ ಇದಕ್ಕೆ ಹೆಕ್ಸಾಕಾಪ್ಟರ್ ಅಂತ ಕರಿತೀವಿ. ಸೊ ಅಗ್ರಿಕಲ್ಚರಲ್ ಡ್ರೋನಲ್ಲಿ ಹೆಕ್ಸಾಕಾಪ್ಟರು ಇದೆ ಮತ್ತು ಕ್ವಾಡ್ರಾಕಾಪ್ಟರು ಇದೆ. ಸೊ ಇಲ್ಲಿ ನಮ್ಮ ಹತ್ರ ಇರೋದು ಹೆಕ್ಸಾಕಾಪ್ಟರು ಕ್ಯಾಟಗರಿ. ಮತ್ತು ಇದು ಸ್ಮಾಲ್ ಕ್ಯಾಟಗರಿ ಡ್ರೋನು. ಸೊ ಇದು ಬಂದ್ಬಿಟ್ಟು 24.9 kg ಬರುತ್ತೆ. ಸೊ ನಾನು ಆಲ್ರೆಡಿ ಮುಂಚೆ ನಿಮಗೆ ತಿಳಿಸ್ಕೊಟ್ಟಂಗೆ, ಸೊ ಆ್ಯಸ್ ಪರ್ DGCA ಗೈಡ್ಲೈನ್ ಅಂದರೆ ಕ್ಲಾಸಿಫಿಕೇಷನ್ ಪ್ರಕಾರ ಇದು ಸ್ಮಾಲ್ ಕ್ಯಾಟಗರಿ ಡ್ರೋನಲ್ಲಿ ಬರುತ್ತೆ. ಸೊ ಈ ಡ್ರೋನಲ್ಲಿ ನಿಮಗೆ ನೋಡ್ಬೋದು, ಇದು BLDC ಮೋಟಾರ್ಸ್ ಅಂತ ಹೇಳ್ತೀವಿ. ಇದು 6 ಮೋಟಾರ್ಸ್ ಇದೆ. ಇದು ವಿಂಗ್ಸ್ ಅಥವಾ ಪ್ರೊಪೆಲ್ಲರ್ಸ್ ಅಂತ ಕರಿತೀವಿ. ಸೊ ಮತ್ತು ಇದು ಎಲೆಕ್ಟ್ರಾನಿಕ್ ಸರ್ಕ್ಯೂಟು, ಕೆನೋಪಿ ಅಂತ ಹೇಳ್ತೀವಿ. ಇದರೊಳಗಡೆ ಫ್ಲೈಟ್ ಕಂಟ್ರೋಲ್ ಮಾಡ್ಯೂಲ್ ಇರುತ್ತೆ ಮತ್ತು ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಕಾಂಪಾಸ್ ಇರುತ್ತೆ. ಸೊ ಕಾಂಪಾಸ್ ಏನಕ್ಕೆ ನಾವು ಡೈರೆಕ್ಷನ್ನ ಫೀಡ್ ಮಾಡಲಿಕ್ಕೆ, ಇದು ದಿಕ್ಸೂಚಿ. ಮತ್ತು ಇದು ಅಬ್ಸ್ಟಕಲ್ ಅವಾಯ್ಡೆನ್ಸ್ ಸೆನ್ಸಾರ್ ಅಂತ ಹೇಳ್ತೀವಿ. ಮುಂದೆ ಮತ್ತು ಹಿಂದೆ 2 ಸೆನ್ಸಾರ್ ಇರುತ್ತೆ. ಇದು ಫೀಲ್ಡಲ್ಲಿ ಆಬ್ಜೆಕ್ಟ್ನ ಡಿಟೆಕ್ಟ್ ಮಾಡುತ್ತೆ. 15 ಮೀಟ್ರ್ ಇದ್ದಂಗೆ ಆಬ್ಜೆಕ್ಟ್ ಡಿಟೆಕ್ಟ್ ಮಾಡಿ ನಮಗೆ ಹೇಳುತ್ತೆ, ವಾಯ್ಸ್ ಕಮಾಂಡ್ ಮುಖಾಂತರ ಹೇಳುತ್ತೆ ಆಬ್ಜೆಕ್ಟ್ ಈಸ್ ಡಿಟೆಕ್ಟೆಡ್, ಅಬ್ಸ್ಟಕಲ್ ಡಿಟೆಕ್ಟೆಡ್ ಅಂತ. ಕೆಳಗಡೆ ಒಂದು ರಡಾರ್ ಸೆನ್ಸಾರ್ ಇದೆ. ಇದು ಪೆಸ್ಟಿಸೈಡ್ ಟ್ಯಾಂಕು, ಇದು ಪೆಸ್ಟಿಸೈಡ್ ಟ್ಯಾಂಕು. ಇದ್ರ ಕೆಳಗಡೆ ಒಂದು ರಡಾರ್ ಸೆನ್ಸಾರ್ ಇದೆ. ಇದು ನಾವು ಒಂದು ಕೆನೋಪಿ ಹೈಟಿಂದ 1 ಮೀಟ್ರ್ ಅಥವಾ 2 ಮೀಟ್ರ್ ಸೆಟ್ ಮಾಡಿಬಿಟ್ರೆ ಅದೇ ಹೈಟಲ್ಲಿ ಇದು ಆಲ್ಟಿಟ್ಯೂಡ್ ಮೇಂಟೈನ್ ಆಗ್ತಾ ಹೋಗುತ್ತೆ. ಮತ್ತು ಇದು ಪೆಸ್ಟಿಸೈಡ್ ಟ್ಯಾಂಕು. ಇಲ್ಲಿ ನಿಮಗೆ ಫಿಲ್ ಮಾಡೋದು, ಲಿಕ್ವಿಡ್ನ ಫಿಲ್ ಮಾಡ್ಬೋದು ಇಲ್ಲಿ, ವಾಟರು ಪ್ಲಸ್ ಕೆಮಿಕಲ್ನ. ಸೊ ವಾಟರ್ ಸಾಲ್ಯುಬಲ್ ಇದ್ದರೆ ನೀವು ಬೇರೆ ಬಕೆಟಲ್ಲಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಪೋರ್ ಮಾಡ್ಬೋದು, ಅಥವಾ ಇದರಲ್ಲಿ ನೀವು ವಾಟರ್ ಸಾಲ್ಯುಬಲ್ ಕಂಪ್ಲೀಟ್ಲಿ ಡೈಲ್ಯೂಟ್ ಆಗಂಗಿದ್ರೆ ನೀರು ಹಾಕಿ ಮತ್ತು ಔಷಧಿನೂ ಹಾಕ್ಬೋದು. ಇದು 10 ಲೀಟ್ರ್ ಕೆಪಾಸಿಟಿ ಇದೆ. ಮತ್ತು ಇಲ್ಲಿ ಬ್ಯಾಟ್ರಿ ಇದೆ ನೋಡಿ, ಟ್ಯಾಂಕ್ ಮೇಲೆ ಮತ್ತು ಕೆನೋಪಿ ಕೆಳಗಡೆ ಬ್ಯಾಟ್ರಿ ಇದೆ. ಸೊ ಇದು ಒಂದು ಸೆಟ್ ಆಫ್ ಬ್ಯಾಟ್ರಿ. ಒಂದು ಬ್ಯಾಟ್ರಿ ಬಂದ್ಬಿಟ್ಟು ನಿಮಗೆ 25.2 ವೋಲ್ಟ್. ಸೊ 25.2, 25.2, 50.4 ವೋಲ್ಟ್ ಬ್ಯಾಟ್ರಿಯಿಂದ ಇದು ಒಂದು ಬ್ಯಾಟ್ರಿ 16,000 mAh ಇರುತ್ತೆ, mAh. ಸೊ 2 ಬ್ಯಾಟ್ರಿ ಇರುತ್ತೆ. ಮತ್ತು ಇಲ್ಲಿ ನೀವು ಕೆನೋಪಿ ಕೆಳಗಡೆ ನೋಡ್ಬೋದು, ಒಂದು FPV ಕ್ಯಾಮ್ರಾ ಇದೆ. ಇಟ್ಸ್ ಓನ್ಲಿ ಫಾರ್ ಲೈವ್, ಇಟ್ ಈಸ್ ನಾಟ್ ಫಾರ್ ರೆಕಾರ್ಡಿಂಗ್. ಇದು ರೆಕಾರ್ಡ್ ಆಗೋದಿಲ್ಲ, ಬಟ್ ಲೈವ್ ಸ್ಟ್ರೀಮಿಂಗ್ ಇರುತ್ತೆ ನಮಗೆ. ಸೊ ಡ್ರೋನ್ ಎಲ್ಲಿ ಫ್ಲೈ ಆಗ್ತಾಯಿದೆ ಏನು ಲೈವ್ ಸ್ಟೇಟಸ್ಸು ಗೊತ್ತಾಗುತ್ತೆ. ಮತ್ತು ಇದು ಲ್ಯಾಂಡಿಂಗ್ ಗೇರ್. ಇದು ಅಬ್ಸ್ಟಕಲ್ ಅವಾಯ್ಡೆನ್ಸ್ ಸೆನ್ಸರು ಏನಾಗುತ್ತೆ ಅಂದರೆ ಡಿಟೆಕ್ಟ್ ಮಾಡಿ ಹೇಳುತ್ತೆ ಅಬ್ಸ್ಟಕಲ್ ಡಿಟೆಕ್ಟೆಡ್ ಅಂತ, ಮತ್ತು ರೀರೂಟ್ ಮಾಡಿಕೊಂಡು ಬೇರೆ ರೂಟಲ್ಲಿ ಹೋಗುತ್ತೆ, ಅದಕ್ಕೊಂದು ಹೆಲ್ಪ್ ಮಾಡುತ್ತೆ. ಸೊ ಇದಕ್ಕೆ 4 ನಾಜಲ್ ಇದೆ ನೋಡಿ. ಇದು ಆ್ಯಂಟಿ ಡ್ರಿಫ್ಟ್ ಫ್ಲ್ಯಾಟ್ ಫ್ಯಾನ್ ನಾಜಲ್ಸು. ಸೊ 4 ರೋಟಾರ್ ಕೆಳಗಡೆ 4 ನಾಜಲ್ ಇದೆ. ಮತ್ತು ಸ್ಪ್ರೇ ಪಂಪು ಮೋಟಾರು ಇಲ್ಲಿ ಹಿಂದೆಗಡೆ ಇದೆ. ಸೊ ಇದು ನೋಸ್ ಇದು ಯಾವ ಕಡೆ ಇದೆಯಲ್ಲ, ನಾವು ಲಿಕ್ವಿಡ್ ಎಲ್ಲಿ ಫಿಲ್ ಮಾಡ್ತೀವಲ್ಲ, ಇದು ಫ್ರಂಟ್ ಪೋರ್ಷನ್ ಆಫ್ ದಿ ಡ್ರೋನ್. ಇದು ಇದ್ರದ್ದು ಹೆಡ್. ಸೊ ಇದು ಬ್ಯಾಕ್ ಸೈಡ್ ಆಫ್ ದಿ ಡ್ರೋನ್. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಗ್ರೌಂಡ್ ಕಂಟ್ರೋಲ್ ಸ್ಟೇಷನ್ ಅಂತ ಇದೆ, ಇದಕ್ಕೆ GCS ಅಂತ ಹೇಳ್ತೀವಿ. ಸೊ ಇದರಲ್ಲಿ ಆಟೋನಮಸ್ ಮೋಡ್ ಇರುತ್ತೆ, ರಿಟರ್ನ್ ಟು ಲಾಂಚ್ ಮೋಡ್ ಆಪ್ಷನ್ ಇರುತ್ತೆ, ಮ್ಯಾನ್ಯುಯಲ್ ಮೋಡ್ ಇರುತ್ತೆ, ಮತ್ತು DEF ಮತ್ತು 3 ಬಟನ್ ಇರುತ್ತೆ. ಇದರಲ್ಲಿ ಬ್ರೇಕ್ ಕೂಡ ನಾವು ಅಪ್ಲೈ ಮಾಡ್ಬೋದು. ಸೊ ನಾವೀಗ ಆಪ್ರೇಟ್ ಮಾಡ್ತಾ ಇರ್ತೀವಿ, ಸಡನ್ನಾಗಿ ಏನಾದರೂ ಕಂಟ್ರೋಲ್ ಸಿಗಲಿಲ್ಲ ಅಥವಾ ಏನಾದರೂ ಆಯಿತು, ಆವಾಗ ನಾವು ಬ್ರೇಕ್ ಅಪ್ಲೈ ಮಾಡಿಬಿಟ್ರೆ ಅದು ಅಲ್ಲೇ ಹೋವರಿಂಗ್ ಒಂದೇ ಪ್ಲೇಸಲ್ಲಿ ಅದು ಫ್ಲೈ ಆಗ್ತಾ ಇರುತ್ತೆ, ಒಂದೇ ಪ್ಲೇಸಲ್ಲಿ ಇರುತ್ತೆ. ಮತ್ತು ಇದರಲ್ಲಿ IDS ಸಾಫ್ಟ್ವೇರ್ ಇರುತ್ತೆ ಒಂದು. ಸೊ ಡ್ರೋನು ಮತ್ತು ಡ್ರೋನಲ್ಲಿ ಮತ್ತು ಇದು GCSಗೆ 2 ಬೈಂಡಿಂಗ್ ಆಗುತ್ತೆ. ಸೊ ಇದು ನಾವು ಈಗ ಪ್ರೆಸೆಂಟ್ ನಮ್ಮ ಹತ್ರ ಇರೋ ಡ್ರೋನು 1 ಕಿಲೋಮೀಟ್ರ್ ಹಾರಿಜಾಂಟಲ್ ಡಿಸ್ಟೆನ್ಸಲ್ಲಿ ಹೋಗುತ್ತೆ, 1 ಕಿಲೋಮೀಟ್ರ್ವರೆಗೂ ಸಿಗ್ನಲ್ ಇರುತ್ತೆ. ಮತ್ತು ವರ್ಟಿಕಲಿ 30 ಮೀಟ್ರಿಗೆ ಲಾಕ್ ಮಾಡಿದ್ದಾರೆ. ಆ್ಯಸ್ ಪರ್ DGCA ರೂಲ್ಸ್ ಪ್ರಕಾರ 30 ಮೀಟ್ರಿಗೆ ಲಾಕ್ ಮಾಡಿದ್ದಾರೆ. ಈ ಡ್ರೋನ್ 30 ಮೀಟ್ರಿಗೆ ಲಾಕ್ ಮಾಡಿದ್ದಾರೆ, ಬಟ್ ಇಟ್ ಕ್ಯಾನ್ ಫ್ಲೈ ಅಪ್ ಟು 1 ಕಿಲೋಮೀಟ್ರ್ವರೆಗೂ ಹೋಗ್ಬೋದು ಇದು ವರ್ಟಿಕಲಿ. ಬಟ್ ಇದು 30 ಮೀಟ್ರಿಗೆ ಲಾಕ್ ಇದೆ ವರ್ಟಿಕಲಿ. ಹಾರಿಜಾಂಟಲ್ಲು 5 ಕಿಲೋಮೀಟ್ರ್ವರೆಗೂ ಹೋಗುತ್ತೆ ರೇಂಜು, ಬಟ್ ಆ್ಯಸ್ ಪರ್ DGCA ರೂಲ್ಸ್ ಪ್ರಕಾರ 1 ಕಿಲೋಮೀಟ್ರಿಗೆ ಲಾಕ್ ಮಾಡಿದ್ದಾರೆ.
ಸೊ ಆಲ್ಮೋಸ್ಟ್ ನೀವು ಒಂದು 100 ಫೀಟ್ವರೆಗೂ 30 ಮೀಟರ್ ಅಂದರೆ 100 ಫೀಟ್ವರೆಗೂ ನೀವು ಹೈಟಲ್ಲಿ ಫ್ಲೈ ಮಾಡ್ಬೋದು. ಮತ್ತು ಈಗ ಅರೆಕನಟ್ ಟ್ರೀಸು, ಕೋಕೋನಟ್ ಟ್ರೀಸ್ ಎಲ್ಲ ತುಂಬ ಹೈಟ್ ಬೆಳೆದಿರುತ್ತೆ, ಅದಕ್ಕೆ ಆ ಹೈಟಿಗೆ ನಾವು ಸ್ಪ್ರೇ ಮಾಡ್ಬೋದು. ಒಂದ್ಸಲಿ ಕೋಆರ್ಡಿನೇಟ್ ಮಾಡಿ ಮ್ಯಾಪ್ನ ಅಪ್ಲೋಡ್ ಮಾಡಿದ್ರೆ ಸೊ ತನಗೆ ತಾನೇ ಆಟೋಮೆಟಿಕ್ಕಾಗಿ ಇದು ಟೇಕ್ ಆಫ್ ಆಗಿ ಆಪ್ರೇಷನ್ ಮುಗಿಸಿ ಮತ್ತೆ ಅಲ್ಲೇ ಬಂದು ಲ್ಯಾಂಡ್ ಆಗುತ್ತೆ. ಮತ್ತು ಇದರಲ್ಲಿ ಒಂದು ಫ್ಲೈಟ್ ಕಂಟ್ರೋಲ್ ಮಾಡ್ಯೂಲ್ ಅಂತ ಇರುತ್ತೆ. ಸೊ ಈಗ ನೀವು ಫ್ಲೈಟ್ ಕ್ರ್ಯಾಶ್ ಆದರೆ ಒಂದು ಬ್ಲ್ಯಾಕ್ ಬಾಕ್ಸಲ್ಲಿ ಎಲ್ಲ ಡೀಟೇಲ್ಸ್ ಗೊತ್ತಾಗುತ್ತಲ್ವ, ಎಲ್ಲಿ ಆಗಿದೆ, ಯಾಕಾಗಿದೆ, ಏನು ಯಾವುದು ಎರರ್ ಇದೆ ಅಂತ. ಸೊ ಅದೇ ಥರ ಡ್ರೋನಲ್ಲೂ ಕೂಡ ಒಂದು ಫ್ಲೈಟ್ ಕಂಟ್ರೋಲ್ ಮಾಡ್ಯೂಲ್ ಅಂತ ಇದೆ. ಸೊ ಇದರಲ್ಲಿ ನೀವು ಯಾವ ಆಲ್ಟಿಟ್ಯೂಡಲ್ಲಿ ಫ್ಲೈ ಮಾಡ್ತಾಯಿದ್ದೀರಾ, ಎಷ್ಟು ಹೈಟಲ್ಲಿ, ಮತ್ತು ಎಷ್ಟು ಬ್ಯಾಟ್ರಿ ಯಾವ ಥರ ಡಿಸ್ಚಾರ್ಜ್ ಆಗಿದೆ, ಎಷ್ಟು ಸಲ ಬ್ಯಾಟ್ರಿ ಕನೆಕ್ಟ್ ಮಾಡಿ ಡಿಸ್ಕನೆಕ್ಟ್ ಮಾಡಿದ್ದೀರಾ, ಮತ್ತು ಎಷ್ಟು ಸಲ ಟರ್ನ್ ತೊಗೊಂಡಿದೆ, ಮತ್ತು ಫ್ಲೈಟ್ ಪಾತು ಎಲ್ಲ ಪ್ರತಿಯೊಂದೂ ಇದರಲ್ಲಿ ರೆಕಾರ್ಡ್ ಆಗುತ್ತೆ. ಸೊ ಏನೇ ಒಂದು ಇನ್ಸಿಡೆಂಟ್ ಆದರೂ ಕೂಡ ನಾವು ಫ್ಲೈಟ್ ಕಂಟ್ರೋಲ್ ಮಾಡ್ಯೂಲಿಂದ ನಾವು ಒಂದು ಮಿಷನ್ ಪ್ಲ್ಯಾನರ್ ಅಂತ ಒಂದು ಸಾಫ್ಟ್ವೇರ್ ಇದೆ, ಅದರಲ್ಲಿ ಡೌನ್ಲೋಡ್ ಮಾಡಿ ನಾವೆಲ್ಲ ಡೀಟೇಲ್ಸ್ ಕೂಡ ನಾವು ನೋಡ್ಬೋದು. ಸೊ ನಾನು ಪೈಲಟಿಂದ ಎರರ್ ಆಗಿದೆಯಾ ಅಥವಾ ಸಾಫ್ಟ್ವೇರ್ ಎರರ, ಹಾರ್ಡ್ವೇರ್ ಎರರ, ಸೊ ಏನು ತೊಂದರೆ ಇದೆ ಅನ್ನೋದೊಂದು ನಾವು ಫ್ಲೈಟ್ ಕಂಟ್ರೋಲ್ ಮಾಡ್ಯೂಲ್ ಮುಖಾಂತರ ನಾವು ತಿಳ್ಕೊಬೋದು. ಅದು ಡ್ರೋನ್ ಬ್ಯಾಟ್ರಿ ಚಾರ್ಜ್ ಮಾಡುವಂಥ ಡಿವೈಸು. ಇದಕ್ಕೆ ಅಂತ ಸಪ್ರೇಟ್ ಚಾರ್ಜರ್ ಇದೆ ನೋಡಿ. ಒಂದೇ ಸಲ ನೀವು 2 ಬ್ಯಾಟ್ರಿನ ಅಟ್ ಎ ಟೈಮು ಚಾರ್ಜ್ ಮಾಡ್ಬೋದು. ಇದರಲ್ಲಿ 3 ಆಪ್ಷನ್ ಇದೆ. ಒಂದು ಫಾಸ್ಟ್ ಚಾರ್ಜಿಂಗ್ ಅಂತ ಒಂದಿದೆ, ಒಂದು ಬ್ಯಾಲೆನ್ಸ್ಡ್ ಚಾರ್ಜಿಂಗ್ ಅಂತ ಒಂದಿದೆ, ಇನ್ನೊಂದು ಸ್ಟೋರೇಜ್ ಮೋಡ್ ಅಂತ ಇದೆ. ನೀವು ಬ್ಯಾಟ್ರಿನ ಉಪಯೋಗಿಸ್ಲಿಲ್ಲಪ್ಪ, ತುಂಬ ದಿನ ನಾವು ಸ್ಟೋರ್ ಮಾಡ್ತೀವಿ ಅಂತಂದರೆ ಸ್ಟೋರೇಜ್ ಮೋಡಿಗೆ ಹಾಕಿ 3 ಆಂಪಿಯರ್ ಅವರಲ್ಲಿ ಇದರಲ್ಲಿ ನೀವು ಸ್ಟೋರೇಜ್ ಮೋಡಿಗೆ ಹಾಕಿ ಬ್ಯಾಟ್ರಿನ ಲಾಂಗ್ ಟರ್ಮು ಸ್ಟೋರೇಜ್ ಮಾಡ್ಬೋದು. ಇನ್ನೊಂದು ಬ್ಯಾಲೆನ್ಸ್ಡ್ ಚಾರ್ಜಿಂಗ್ ಅಂತ ಹೇಳ್ತೀವಿ. ಆಲ್ಮೋಸ್ಟ್ ಯಾವಾಗಲೂ ನಮಗೆ ಅರ್ಜೆನ್ಸಿ ಇಲ್ಲ ಅಂತಂದರೆ ನಾವು ಬ್ಯಾಲೆನ್ಸ್ಡ್ ಚಾರ್ಜಿಂಗಲ್ಲಿ ಹೋಗೋದ್ರಲ್ಲಿ ಬೆಟರ್ ಅಂತ ಹೇಳ್ತೀವಿ. ಯಾಕೆ ಅಂದರೆ ಇದರಲ್ಲಿ ಬ್ಯಾಟ್ರಿದು ಲಾಂಗ್ ಲೈಫ್ ಬರುತ್ತೆ. ಇನ್ನೊಂದು ಫಾಸ್ಟ್ ಚಾರ್ಜಿಂಗ್ ಅಂತ ಹೇಳ್ತೀವಿ. ಬ್ಯಾಲೆನ್ಸ್ಡ್ ಚಾರ್ಜಿಂಗಲ್ಲಿ ನಿಮಗೆ ಒಂದು 35ರಿಂದ 40 ನಿಮಿಷ ತೊಗೊಳುತ್ತೆ. ಬಟ್ ನೀವು ಫಾಸ್ಟ್ ಚಾರ್ಜಿಂಗಲ್ಲಿ ಹೋದರೆ 20 ನಿಮಿಷದಲ್ಲಿ ಚಾರ್ಜ್ ಆಗುತ್ತೆ. ಬಟ್ ಬ್ಯಾಟ್ರಿ ಲೈಫು ಕಡಿಮೆ ಆಗುತ್ತೆ ನೀವು ಫಾಸ್ಟ್ ಚಾರ್ಜ್ ಮಾಡೋದ್ರಿಂದ. ಈ ಥರ 3 ಆಪ್ಷನ್ ಇದೆ. ಮತ್ತು ಬ್ಯಾಟ್ರಿ ಫುಲ್ ಚಾರ್ಜ್ ಆದಮೇಲೆ ಅದರಲ್ಲೊಂದು ಸಿಗ್ನಲ್ ಬರುತ್ತೆ, ಬೀಪ್ ಸೌಂಡ್ ಬರುತ್ತೆ, ಮತ್ತು ಒಂದು ಇಂಡಿಕೇಷನ್ ಬರುತ್ತೆ ಬ್ಯಾಟ್ರಿ ಫುಲ್ ಅಂತ. ಸೊ ಆವಾಗ ನಾವು ಸ್ಟಾಪ್ ಮಾಡ್ಬೋದು ಬ್ಯಾಟ್ರಿನ. ಡ್ರೋನಲ್ಲಿ 2 ಥರ ಬ್ಯಾಟ್ರಿ ಯೂಸ್ ಮಾಡ್ತಾರೆ. ಒಂದು ಲಿಥಿಯಂ ಪಾಲಿಮರ್ ಬ್ಯಾಟ್ರಿ ಯೂಸ್ ಮಾಡ್ತಾರೆ, ಲಿಥಿಯಂ ಅಯಾನ್ ಬ್ಯಾಟ್ರಿ ಯೂಸ್ ಮಾಡ್ತಾರೆ. ಲಿಥಿಯಂ ಪಾಲಿಮರ್ ಬ್ಯಾಟ್ರಿ ಬಂದುಬಿಟ್ಟು ನಿಮಗೆ 250 ಸೈಕಲ್ ಬರುತ್ತೆ. 250 ಸಲ ಚಾರ್ಜಿಂಗ್ ಮಾಡಿ ಡಿಸ್ಚಾರ್ಜ್ ಮಾಡ್ಬೋದು. ಅದೇ ಲಿಥಿಯಂ ಅಯಾನ್ ಬ್ಯಾಟ್ರೀಸ್ ಬಂದರೆ ನಿಮಗೆ ಒಂದು 450ರಿಂದ 500 ಸೈಕಲ್ ಚಾರ್ಜ್ ಮಾಡಿ ಡಿಸ್ಚಾರ್ಜ್ ಮಾಡ್ಬೋದು. ಗೇರ್ ಬಗ್ಗೆ, ಗೋಡಂಬಿ ಬಗ್ಗೆ ನಾವು ಹಲವಾರು ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಇಲ್ಲಿ ವಿಜ್ಞಾನಿಗಳು ಹೇಳಿದರು ಏನಪ್ಪ ಅಂತಂದರೆ, ಗೋಡಂಬಿಯಲ್ಲಿ ಪ್ರಮುಖ ಕೀಟ ಅಂತಂದರೆ ಅದು ಚಹಾ ಸೊಳ್ಳೆ ಅಥವಾ ಟೀ ಮಾಸ್ಕಿಟೋ ಬಗ್ ಅಂತ ಅಂದ್ಕೊಂಡು ಇಲ್ಲಿ ವಿಜ್ಞಾನಿಗಳನ್ನು ನೋಡಿದ್ವಿ. ಜೊತೆಗೆ ಪ್ರಬೋಧ್ ಅಂತ ಒಬ್ಬರು ನಾವು ಯುವ ರೈತರನ್ನ ಭೇಟಿಯಾದಾಗ ಅವ್ರ ತೋಟದಲ್ಲೂ ಕೂಡ ಈ ಗೋಡಂಬಿಗೆ ಟೀ ಮಾಸ್ಕಿಟೋ ಬಗ್ಗು ತುಂಬಾ ಒಂದು ಹಾನಿ ಮಾಡಿದ್ದನ್ನು, ಇಳುವರಿ ಅದರಿಂದ ಕಡಿಮೆ ಆಗ್ತಾ ಇರೋದನ್ನು ನಾವು ನೋಡಿದ್ವಿ ಆಗಿತ್ತು. ಸೊ ಇದಕ್ಕೋಸ್ಕರ ಮುಂಜಾಗ್ರತೆ ಸಿಂಪಡಣೆ ಕೂಡ ಮಾಡಬೇಕಾಗತ್ತೆ. ಟೀ ಮಾಸ್ಕಿಟೋ ಬಗ್ದು ಎಲ್ಲಾದರೂ ಒಂದು ಸ್ವಲ್ಪ ಕಂಡು ಬಂತು ಅಂದರೆ ಅದಕ್ಕೂ ಸಿಂಪಡಣೆ ಮಾಡಬೇಕಾಗತ್ತೆ. ಈ ಸಿಂಪಡಣೆ ಮಾಡಬೇಕಾದ್ರೆ ಯಾವುದೋ ನ್ಯಾಪ್ಸ್ಪ್ರೇ ಸ್ಪ್ರೇಯರೋ, ಟ್ರ್ಯಾಕ್ಟರಲ್ಲೋ ಅಥವಾ HTP ಸ್ಪ್ರೇಯರನ್ನು ಇಟ್ಕೊಂಡು ಮಾಡೋದ್ರ ಬದಲು ಡ್ರೋನ್ ಮುಖಾಂತರ ಸಿಂಪಡಣೆ ಮಾಡೋದ್ರಿಂದ ಏನೆಲ್ಲ ಲಾಭ ಆಗುತ್ತೆ, ಡ್ರೋನ್ ಎಲ್ಲಿ ತೊಗೊಬೇಕು, ಹೆಂಗೆ ತೊಗೊಬೇಕು, ಎಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕು, ಲೈಸೆನ್ಸ್ ಎಲ್ಲಿ ಮಾಡಿಸ್ಬೇಕು, ಡ್ರೋನ್ ಎಲ್ಲಿ ಹಾರಿಸ್ಬೇಕು, ಎಲ್ಲಿ ಹಾರಿಸ್ಬಾರ್ದು, ಹಾರಿಸ್ಬೇಕಾದ್ರೆ ಏನೇನು ಮಾಡಬೇಕು, ಡ್ರೋನಲ್ಲಿ ಕೆಲವೊಂದು ಸೇಫ್ಟಿ ಫೀಚರ್ಸ್ ಏನಿರುತ್ತೆ. ಭಾಳಷ್ಟು ಜನರಿಗೆ ಅದೇ ಹೆದರಿಕೆ ಇರುತ್ತೆ, ತನ್ನಗೆ ಹಾರತ್ತೆ, ವಾಪಸ್ ಬಿದ್ದುಬಿಟ್ರೆ ಏನು ಮಾಡೋದು, ಬ್ಯಾಟ್ರಿ ಖಾಲಿ ಆದರೆ ಏನು ಮಾಡೋದು, ಟ್ಯಾಂಕ್ ಖಾಲಿ ಆದರೆ ಏನು ಮಾಡೋದು ಅಂದರು. ಇದ್ರ ಬಗ್ಗೆ ಎಲ್ಲ ಹಲವಾರು ವಿಷಯಗಳನ್ನು ನಮಗೆ ಇವತ್ತು ಮಂಜುನಾಥ್ ಸರ್ ತಿಳಿಸ್ಕೊಟ್ರು. ಅವರಿಗೆ ಧನ್ಯವಾದವನ್ನು ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.